ವೆಲ್ಕಮ್ ಆಲ್. ಡೇ 64 ಆಫ್ 150 ಡೇಸ್ ಚಾಲೆಂಜ್ ಇದು. 6 ಆಗೋ ಟೈಮು. ಸ್ವಲ್ಪ ಹೇಳಕ್ಕೆ ಲೇಟ್ ಆಯ್ತದೆ. ಆಲ್ಮೋಸ್ಟ್ ಮಲ್ಕೊಂಡಿಲ್ಲ, ನಿದ್ದೆನೇ ಇತ್ತಿಲ್ಲ. ಯಾಕಂದರೆ ನೈಟ್ ಆಲ್ಮೋಸ್ಟ್ 2:30 ಆಲತ್ತಿತ್ತು. ನೋಡೋ, ಏನೂ ಮಾಡೋಕ್ಕಾಗಲ್ಲ. ಆಯ್ತಲ್ಲ, ಒಂದು ಸ್ವಲ್ಪ ಟೆನ್ಷನ್ಸ್ಗಳಿದ್ದಾಗ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಫೈಟ್ ಆ್ಯಂಡ್ ವಿ ಆರ್ ಫೈಟಿಂಗ್ ನಾವು. ಸೊ ನೋಡೋಮಿಗೆ ಎಂಟಿ ಸ್ಟಮಕ್ ಬಿಟ್ಟು ನೋಡ್ಕೊಂಡು ಹೋಗಮಂತ ಆಫೀಸು. ಸೊ ಅದು ಟ್ರೈನಿಂಗ್ ಮುಗಿಸ್ಕೊಂಡು ಸೂಟಿ ಎಲ್ಲ ಆಯಿತು, ಗುಲ್ಬರ್ಗ ಹೋಗ್ಬೇಕಂತದ. ನೋಡೋ ಅದೇನಿಲ್ಲ ಅಪ್ಡೇಟ್ ಆಗ್ತಂತ ಅಷ್ಟು. ಸೊ ಸ್ಟೇಟ್ ಉಂಟು. ಇವತ್ತಿನ ನಮ್ಮದು ಎಂಟಿ ಸ್ಟಮಕ್ ವೇಟ್ ನೋಡ್ಬೋದು 79.40 ಅದು ಇವತ್ತು ನಮ್ಮದು. ದಿಸ್ ಈಸ್ 3 ಆಮ್ಲೆಟ್ ಆ್ಯಂಡ್ ಓಟ್ ಶೇಕ್. ಆ್ಯಪಲ್ ಇಲ್ಲ, ಸೊ ಆ್ಯಪಲ್ ಈಗ ತರಬೇಕಿನ, ಆಮೇಲೆ ತಿಂತೀನಂತ. ಸೊ ನಮ್ಮದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿವಿ. ಎಷ್ಟಂದರೆ ಈಗ ಟೈಮ್ ಆಲ್ರೆಡಿ 8:30. ಸೊ ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್ ಟೈಮ್. ಇದಾದಮೇಲೆ ಸಿಗಮಂತ ನೋಡೋಣ ಏನೇನು ಮಾಡ್ತೀವಿ ಅಂತ. ಮಳೆ ಏನು ಬೇಕೇನು? ಡಿಮಾರ್ಟಿಗೆ ಹೊಂಟೀನಿ. ಡಿಮಾರ್ಟಿಗೆ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಇದು ಎಳ್ನೀರು ಕೌಂಟ್ ಇದೊಂದು ಎಳ್ನೀರು ಕುಡಿದು ವಾಪಸ್ ಈಗ ಜಸ್ಟ್ ಗುಲ್ಬರ್ಗ ಹೋಗ್ಬೇಕಂತ ರೆಡಿ ಆಗಿವಿ. ನಾನು ಮತ್ತು ಸುನಿಲ್ಲ, ಆಮೇಲೆ ನಮ್ಮ ಪಪ್ಪಾರ. ಸೊ ಹೋಗಿಸಿಂದ ಏನು ಮಾಡ್ತೀವಿ ಅಂತ ಏನೆಲ್ಲ ಆಗ್ತೀನಂತ ನೋಡೋಣ. ಕೆಲಸ ಮುಗಿಸಿ ವಾಪಸ್ ಬರೋದ ಮತ್ತು ಯಾಕಂದ್ರೆ ಸಾಯಂಕಾಲ ಹೋಗ್ಬೇಕು. ಸೊ ಹಂಗಾಗಿ ನೋಡೋಣ ಏನಾಗ್ಯದ. ಇನ್ನೂ ಊಟ ಇಲ್ಲ ನಮ್ಮದು. ಇನ್ನು ಗುಲ್ಬರ್ದಾಗೀವಿ. ವಾಪಸ್ ಸ್ವಲ್ಪ ಟೈರ್ ನೋಡ್ಲಕತ್ತೀವಿ ಬಸ್ಸಿಗೆ. ಎಲ್ಲ ಪ್ಯಾಸ್ಡ್ ಇದ್ದು ಅವ. ಸೊ ಬ್ಯಾಡ ಅಂತೇಳಿ ಇನ್ನು ಮುಂದೆ ಹೊಂಟ್ರೆ ಅಲ್ಲಿ ನೋಡ್ಬೋದಾಗ ನಮ್ಮ ಪಪ್ಪ ಮತ್ತು ಸುನಿಲ್ಲಣ್ಣ ಅಲ್ಲಿ ಹೊಂಟವ್ರಿಬ್ಬರು. ಸೊ ನೋಡ್ಕೊಂತ ಮುಂದೆ ಹೊಂಟಿವಿ. ಇದು ಮುಗಿಸ್ಕೊಂಡು ವಾಪಸ್ ನಾನು ಶಾಪುರ್ ಹೋಗಿ ಅದಾದ್ಮೇಲೆ ಮತ್ತು 6 ಗಂಟೆ ಮೇಲೆ ಅವ ಮಂಜು ನಾನು ಅವರೆಲ್ಲ ಸೇರಿ ಮತ್ತು ವಾಪಸ್ ಗುಲ್ಬರ್ಗ ಬರ್ಬೇಕು ಪಿಕ್ಚರ್ ನೋಡೋದಕ್ಕೆ. 10 ಗಂಟೆ ಶೋ ಅದ. ಸೊ ಇದು ನಮ್ಮ ಮನೆ ಬರ ಹಿಂಗೆ ನಡೆದ. ನನಗಂತೂ ಆ್ಯಕ್ಚುಲಿ ಫುಲ್ ಇದಾಗಿಬಿಟ್ಟದು. ಬಟ್ ಸ್ಟಿಲ್ ಹೊಂಟೀವಿ. ನೋಡಮ್ಮ ಏನು ಮಾಡ್ತೀವಿ ಏನಿಲ್ಲ ಅಂತ ಎಲ್ಲ ಆಗ್ತೀನಂತ. ಏನಿಲ್ಲ ನಡೀತ ನಾವು ಗುದ್ದಾಡಿ ಸಾಕಾಯ್ತು. ಎಲ್ಲ ಟೈರ್ ಅಂಗಡಿಗಳು ನೋಡ್ಕೊಂಡು ಒಂದು ಸ್ವಲ್ಪ ಎಷ್ಟೊತ್ತಾಗ್ತಷ್ಟು ನೋಡ್ಕೊಂಬಂತ ಸಿಗಮಂತ. ಬಾಯ್. ಲಸ್ಸಿ ಹೊಡ್ಲಿಕ್ಕೆ ನನ್ನ ಗಪ್ಪ ಲಸ್ಸಿ. ಈಗ ಜಸ್ಟ್ ಬಂದು ನೋಡ್ರಿ ಶಾಪುರ್ಕ್ಕೆ. ಟೈಮ್ ಎಷ್ಟೇ ಅಂದ್ರೆ ಎಷ್ಟಾಗಪ್ಪ ಟೈಮ್ ಎಷ್ಟೇ ಟೈಮ್ ತೋರಿಸ್ದ ಈಗ 4:22 ಇಲ್ಲ. ಈಗ 4:22 ಇಲ್ಲ. ಶಾಪುರ್ಗೆ ಬಂದಿವಿ. ನನಗೊಂದು ಲಸ್ಸಿ ಕೊಡ, ಲಸ್ಸಿ ಕೂಡ. ಮಧ್ಯಾಹ್ನ ಊಟ ಎಲ್ಲ ಏನಿಲ್ಲ, ಏನು ಮೇಡಮ್ ಲಸ್ಸಿ ಗಿಸ್ಸಿ ಕುಡ್ದು ಎಷ್ಟು 6ಕ್ಕೆ ಹೋಗಮ್ಮ, 6:30 ಹೋಗಮ್ಮ. ಡಿಮಾರ್ಟಿಗೆ ಹೋಗ್ಬೇಕ್ರಿ. ಏನು ಆಡಲ್ಲ ನಿಮ್ಮ ಆಟ ಸುದ್ದಿ ನಾನು. ಸೊ ಸ್ಟೇ ಟ್ಯೂನ್ಡ್. 6 ಗಂಟೆಗೆ ಹೋಗಮ್ಮಂತೇಳಿ 6:13 ಐತೆ ಟೈಮ್. ಆಗ ನೀವು 5ಕ್ಕೆ ಅಂತ 5ಕ್ಕೆ ಈಗ ಬಂದು ಕುಂತಿದ್ವಿ. ಗಪ್ಪ ನನ್ನ ಕೈ ಇದು ಹೊಡೆದು ಬಿಸ್ಕೆಟ್ ಹೊಡೆದಿದೆ. ಇವ ಇವತ್ತು ಬಂದ ಕರೆಕ್ಟ್ ಬಂದ ಟೈಮಿಗೆ. ಇಲ್ಲ ಅವಾಗ ಕತ್ತಿ ಹೇಳ್ತಲ್ರಿ ಭಯ ಅಂತ ಮಕ್ಕಂದ ನಮಗೆ 5:00 ತನ ಗಪ್ಪ ಗುರಿ. ನಾ ಕರ್ಕೊಂಬಂದಿನಿ ನಿನಗೆ ಅಲ್ಲೇ ವಿಡಿಯೋ ಮಾಡ್ಬೇಕಂದೆ. ತಮ್ಮಂದೇನು ಹೇಳಪ್ಪ, ತಮ್ಮ ನಮಗೆ ಗುರಿ ಇಟ್ಟು ಎಲ್ಲಿ ಬೇಕು ಅಲ್ಲೇ ಹೊಂಟಾನ. ಒಬ್ಬೊಬ್ಬನೇ ಬಿಟ್ಬಿಟ್ಟು ನಮಗೆ ಕಲಾಸ್ ಮಾಡ್ಯಾನ ತಮ್ಮ ನಮಗೆ. ಅದು ಉಸ್ತುಣೆಲೆ ಶಾಯಿದು ಸಾಯಿದ್ ಕಲಾಸ ಅಂತ ಬಂದ್ರಿ ಈಗ. ಒಟ್ಟಿವಿ ನೋಡೋಣ ಗುಲ್ಬರ್ಗ ಹೋಗ್ಬೇಕಾದ್ರೆ ಸಿಗೋಲ್ಲ ಏನಿಲ್ಲ ಅಪ್ಡೇಟ್ ಮಾಡ್ಕೊಂಡು. ಇವಾಗ ಪಪ್ಪು ನೋಡಿ ಅವ ಇಲ್ಲಾನಲ್ಲ. ಸ್ಮೈಲ್ ಮಾಡಿ. ನಾಳೆಗೆ ಯೂಟ್ಯೂಬ್ನೇ ಬರ್ತಿದ್ವಿ. 6:23 ಆಗ್ಯದ. ಏನಂತಪ್ಪ ಜಾಗ ಇಲ್ಲ? ನೀ ಏನ ಕೇಳಕತ್ತಲ್ಲ ನಿನಗೆ ಏನಂತ? ಯಾಕೆ ಲೈಟ್ ಆಗಿದ ಶಾಹಿದ್ ಕಾಣಲ್ಲ ಅಂತ ಆಗಿದೆ. ದೊಡ್ಡ ಕಪ್ರದುಲ್ಲ ಐದ್ ನೋಡಿ ನೀನು. ದೊಡ್ಡ ಕಪ್ರದುಲ್ಲ ಐದ್ ನೋಡಿ ನೀನು. ನಿನ್ನಂತ ಕಪ್ರದುಲ್ಯಾಗ ಇಂತ ಮುಂದೆ ನೋಡಿ ಆ ಬ್ಯಾಗ್ ಅಂತ ನಿಮ್ಮ ಕಪ್ರದುಲ್ಲ ಇದೆ. ಆ ಜಿಮ್ ಬ್ಯಾಗ್ ಗೊತ್ತಿಲ್ಲ. ಆ ಪ್ಯಾಲಿಂಗ್ ಸಣ್ಣ ಹುಡುಗರಂಗೆ ಮಾತಾಡ್ತಾನೆ ಬಿಟ್ಟಿಲ್ಲ. ನೋಡ್ತಾ ನೋಡಿ ಯಾಕೆ ರೆಮ್ ಹೊಡೆದಿಲ್ಲ ಮ್ಯಾಲ್ ಇದ್ರಂದ ಎಬ್ಬಿಸ್ಬಿಡ್ತು ನೋಡಿ ಕಡೆಗೆ ಇದ್ರಂದ ಕಿಲ್ ಮ್ಯಾಲ್. ಹಿಂಗ್ಯಾಕೆ ಮುಚ್ಚಾಗೈತಿಲ್ಲ ನಿಮ್ಮ ಚಸ್ಮೆ ಬಿದ್ದಿತ್ತಂದ ಕಡೆಗೆ. 8:16 ಆಗ್ಯದ. ಈಗ ಬಂದು ನೋಡ್ರಿ ಡಿಮಾರ್ಟಿಗೆ. ಇದು ಡಿಮಾರ್ಟ್. ಇದು ಬ್ಯಾಕ್ ಸೈಡ್ ಎಂಟ್ರಿ. ಇದು ಅಭಿ ಶಾಯಿದ್ ಈಗ ಮುಂದೆ ಹೊಂಟ್ರಿ ಅವರು. ಈ ಕಡೆ ಸೈಡ್ ಎಂಟ್ರಿ ಇಲ್ಲ. ಮತ್ತೆ ಇಲ್ಲಿ ಅದಂದ್ರೆ ಎಂಟ್ರಿ ಅಣ್ಣ ನಮ್ಮ ಆ ಕಡೆ ಆದ್ರೆ ಮಂದಿ ಗೊತ್ತಾಗಬೇಕಲ್ಪ.
ಹಿಂಗೆ ಮಾಡಿ ಮಜಾಕ್ ಮಾಡಕ್ ಮಾಲ್ ಬಂದು ಕೇಳ ಮಾಲ್ ಅಲ್ಲೇ ಹೋಯ್ತಂತ ತಿಂದು ಹೋಯ್ತಂತ ಮಾಲ್ ಹೋಗೋ ಜಾಗದಲ್ಲಿ. ಹಾ ಇದು ಎಂಟ್ರಿ ಇಲ್ಲ ನೋಡ್ರಿ, ಎಂಟ್ರಿ ಮತ್ತು ಈ ಕಡೆ ಸೈಡಿಂದ ಹೋಗ್ಬೇಕು. ಹಾ ಏನ್ ಮಾಡ್ತ ಕಸ ಮಾಡ್ತಾನದ ಪ್ರೆಸ್ ಮಾಡ್ತಾ ನೀನು ಮಾಡ ಪ್ರೆಸ್, ಅವ್ರು ಕೂಡ ನೀನು ಪ್ರೆಸ್ ಮಾಡಂಗೆ ಹೋಗಿ ಪಟ್ನ ಅಲ್ಲಿ ನೋಡಮೇಲೆ ಏನ ತಗೋತೀವಿ ಅಂತ ಹಾಕಂತ ಬಿಲ್ ಮಾಡ್ಬೇಕಾದ್ರೆ ಸಿಗಮ್. ಸ್ಟೇಟ್ಯೂ ಇದು ಎಷ್ಟಾಗಿದೆ ಟೋಟಲ್? ಇಷ್ಟು ತೊಗೊಳಕ್ ನೋಡ್ರಿ, ಇದು ಎಷ್ಟು ಬಿಲ್ ಐತೆ? ಎಷ್ಟಾಗಿದೆ ಬಿಲ್? 1078 ರೂಪಾಯಿ. ಏನಿಲ್ಲ ಮತ್ತೆ ವಾಪಸ್ ಒಂದು 4 ಇದು ತೊಗೊಂಡಿವಿ. ಓಯ್ ನಿಂದ್ರಪ್ಪ, ಇಲ್ಲಿ ಗಾಡಿ ಹೊಂಟದು ಒಂಟಿವರೆಗ ನೋಡಮ್ಮ. ಇಲ್ಲಿಗೆಲ್ಲ ಅದೆಲ್ಲ ಹಿಂದಿಂದ ಕರ್ಕೊಂಡು ಹೊಂಟಿದ್ರು ರಾಕ್ಸ್ ನಮಗೆ ಗುರಿಟ್ ಎಬ್ಸಂಗರಕ್ಕೆ 10,078 ಅದ. ಇಷ್ಟೇ ಸಾಮಾನಿಗೆ 10,000 ಅದಾನ. ಮಾಲ್ಗಾಡಿ ಬಂದು ನೋಡಪ್ಪ ಇಲ್ಲಿ. ಓಹ್ ನೋಡಿ ಇವನು ಏನು ಮೆಸೇಜ್ ಕಾಲ ಸಾಕಾಯ್ತಪ್ಪ ನನಗೆ. 8:45 ಅದು. ಆಯ್ತಪ್ಪ ಬಿಟ್ಟು ಬಿಡ್ರಿ, ನಮ್ಮ ತಲೆ ತನಕ ಹೋಗ್ಬಾರ್ದು. ನಮ್ಮ ಜೀವನದಾಗ ಇವೆ ನೋಡಿ ಹೆಣ್ಮಕ್ಳು. ಸೊ ಇಲ್ಲಿ ನಿಂದ್ರಿಸಿ ನೋಡ್ರಿ ಕಾರ್ ನಮ್ದು ಶೆಟ್ಟಿ ಸಿನಿಮಾಸ್. ಸೊ ನೋಡ್ಬೋದು ಟೈಮ್ ಅಂದರೆ 9:38. ಸೊ 9:40 ಆಗಿದೆ. 10th ಶೋ ನಮ್ಮದು. ಹುಡುಗರೆಲ್ಲ ಹೊರಗೆ ನಿಂತಾವೆ ಇಲ್ಲಿಗ ಲಾಕ್ ಮಾಡಿ ಹೊಂಟೀವಿ. ಸೊ 10 ಶೋ ನಮ್ಮದು. 10 to 11, 12, 1 ಅಂದರೆ 1 ಆಗ್ತದೆ ಅಂತ. 1 ಇಲ್ಲ 1:30 ಆಗ್ತದೆ. ಸೊ ನೋಡಮ್ ಇದೆಲ್ಲ ಮುಗಿಸ್ಕೊಂಡು ಸಿಗ ಮತ್ತು ಸ್ಟೇ ಟ್ಯೂನ್ಡ್. ಇವು ಯಾವ ಕಪ್ರದಲ್ಲೇ ಹುಚ್ಚು ಮಾಡಾಕತ್ತೆ ನೋಡಿಕ ಇಲ್ಲಿ. ಮೆಸೇಜ್ ಮಾಡೋದು ಬಿಡವಲ್ಲಪ್ಪ ಎಲ್ಲಿ ಹೋದ್ರನ್ನ. ಅಭಿ ಗಪ್ಪ ಮೆಸೇಜ್ ಹೊಡ್ಲಿಕ್ಕೈತಲ್ಲ, ನನಗೇನು ರೋಸ್ಟ್ ಮಾಡ್ತೀವಿ. ಶ್ರೀನಿವಾಸ್ ಬಂದೀವಿ ನೋಡಿಲ್ಗ, ಜಾತ್ರೆ ಆಗದಂಗೆ ಬಸ್ ತೊಗೊಂಬಂದ್ರೆ ಬರೀ ಹುಡುಗಿಯರು ತುಂಬ್ಯಾರ. ನಾವು ಮೊದಲೇ ಹುಡುಗಿಯರು ಅಂದ್ರೆ ಆಗಲ್ಲ ನಮ್ಗೆ. ಪಟ್ನಲ್ಲಿ ಯಾರು ನೋಡಿದ್ರೆ ಏನು ಮಾಡಮ್? ಹಾಂ ಅಲ್ಲ ಸಾಕು ಮಾಡಿದ್ಪ ಅಭಿ ನನಗೆ. ನಾ ಹೇಳ್ತೀನಿ ರಾತ್ರಿ ಶೋ. ಏಯ್ ಪ್ಯಾಲಿ ಹೋಗಿ ಇದ್ರಾಗ ಕುಂತಿಗ ಅಲ್ಲಿ ಪಾರ ಹುಚ್ಚ ಅದಗ ಟಿಕೆಟ್ ಒಂದಿಲ್ಲ ಅದ್ರ ನೋಡಿ ಮತ್ತೆ ಹಂಗೆ ಒಳಗೆ ಹೋಯ್ತು. ಯಾವ್ದು ಓದ್ಕೊಳದ? ಹಾಂ ಹಲೋ ಓಯ್ ಓದ್ಕೊಳದ ಮಾತಾಡಪ್ಪ, ಯಾಕೆ ಮಾತಾಡೋದಲ್ಲ? ಫುಲ್ ಬಿಸಿಯಾ? ಅಭಿ ಫುಲ್ ಬಿಸಿ. ಮೆಸೇಜ್ ಮಾಡಿದ್ರೆ ಬಿಸಿ ಅನ್ಪ. ಇವಕ್ಕಲ್ಲಿ ಏನೋ ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮ ಓದಿರಾಡಕತ್ತ ನೋಡ್ರಿ ಈ ಪ್ಯಾಲೆ. ಹಂಗೆ ದೊಡ್ಡ ಪ್ಯಾಲೆ ನೋಡಿ, ಏನಿಲ್ಲ ನೋಡ್ರಿ. ಜಾತ್ರೆ ಇಲ್ಲ ಜಾತ್ರೆಗೆ ಬಂದಾರ. ಸಂಗೊಳ್ಳಿ ಪಿಕ್ಚರ್ ಈಗ ಚಾ ಪಿಕ್ಚರಿಗೆ ಬಂದಾರ ಅವ್ರು. ಅವು ಯಾವ ಸ್ಕೂಲಿಂದ ಬಂದಾವ ನೋಡಿ ಕರೆ. ಸ್ಕೂಲಿನೋ ಅದಕ್ಕೆ ಹುಚ್ಚು ಮಾಡಾಕತ್ತಾವ. ಟೀಚರ್ ಅದ ಸ್ತ್ರೀ. ಇದು ರೈಲ್ವೆ ಸ್ಟೇಷನ್ ನಮ್ದಿದೆ ಗುಲ್ಬರ್ಗ. ಸೊ ಇಲ್ಲಿ ಟೀ ಕುಡಿಯೋಕೆ ಬಂದೀವಿ. ನೋಡೋಣ ಏನೇನಿಲ್ಲ ಅಂತೇಳಿ. ಸ್ಟೇ ಟ್ಯೂನ್ಡ್. ಏನರ್ಥ ಆಗ್ತದಂತ. ಬಾಯ್. ಸೊ 4:15 ಟೈಮ್ ನೋಡ್ಬೋದು. 4:15 ಜಸ್ಟ್ ಬಂದು ಮನೆಗೆ ಹತ್ತೀವಿ ಈಗ ನಾವು. ಇನ್ನು ಮನೇನೇನೋ ಇಲ್ಲ, ದೂರ ಅದ. ಸೊ ಇದು ನಾವು ಮನೆಗೆ ಹೋಗ್ಬೇಕಂತಂದರೆ ಏನೋ ಇಲ್ಲೇ ಅದ ಮನೆ. ಸೊ 4:15 ಆಗ್ಯದ. ಹೋಗಿ ಫ್ರೆಶ್ ಆಗಿ ಸೀದಾ ಮಲ್ಕೊಳ್ಳೋದು ಫಸ್ಟ್. ಎದ್ದೆ ಹೇಳ್ತು, ಎಷ್ಟಕ್ಕೆ ಎದ್ದೇಳ್ತು ಎಷ್ಟಕ್ಕೆಲ್ಲ ಗೊತ್ತಿಲ್ಲ ನಮಗೆ. ನೋಡೋ ಮತ್ತೆ ಏನು ಮಾಡ್ತೀವಿ ಏನೆಲ್ಲ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಬಾಯ್ ಆ್ಯಂಡ್ ಗುಡ್ ನೈಟ್. ವಿ ಆರ್ ಸೈನಿಂಗ್ ಆಫ್ ಹಿಯರ್ ನೌ.
ನಮ್ಮ ರೋನಿ ಪೂರ್ತಿ ಪರೇಶಾನ್ ಆಗಿರ್ತದೆ ಅದಕ್ಕೆ. ಬಟ್ ಊಟ ಗಿಟ್ಟೆಲ್ಲ ಹಾಕಿರ್ತಾರೆ ಈಗ. ಬಟ್ ನೋಡೋಣ ಏನಿರ್ತದೆ ಏನಿಲ್ಲ ಅಂತ. ಬಾಯ್.